ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅಸ್ನಾ ಬೇಗ್, ಡಿಸ್ಟ್ರಿಕ್ಟ್ ಸರ್ಜನ್, ಜಿಮ್ಸ್ ಹಾಸ್ಪಿಟಲ್ ಕಲಬುರ್ಗಿ. ಇವತ್ತಿಂದು ನಾವು ವಿಶೇಷ ಏನಂದ್ರೆ ಸ್ವಾಮೀಜಿ ಅವ್ರದ್ದು ದಿನಾಚರಣೆ ಮಾಡುವಾಗ ನಾವು ಇದು ನಶಾಮುಕ್ತ ಭಾರತದ್ದು ನಾವು ಇದು ಒಂದು ಅವೇರ್ನೆಸ್, ಒಂದು ಜಾಗೃತ ಒಂದು ಮಾಡ್ತಾ ಇದ್ದೀವಿ. ಇವು ಸ್ವಾಮಿಗಳು ಏನ್ ಹೇಳಿದ್ರು, ಅವ್ರು ಎಲ್ಲ ಮಂದಿದು ನಶಾ ತಮ್ಮ ಜೋಲಿದಾಗ ಹಾಕಿ ಅದು ಬಿಟಾಕ್ಬೇಕಂತ ಹೇಳಿದ್ರು. ಅದ್ರದ್ದು ಅವು ಮನುಷ್ಯರಿಗೆ ಅದಕ್ಕೆ ನೆನಪು ಮಾಡಿಸಿ ಇದು ಎಲ್ಲ ಚಟುವಟಿಕೆಗಳಿಂದ ಇದು ಎಲ್ಲರಿಂದ ದೂರ ಆಗ್ಬೇಕು ಅಂತ ಅವ್ರದ್ದು ನೆನಪಿನ ಜೊತೆಗೆ ಇದು ನಶಾಮುಕ್ತ ಭಾರತ್ಗೆ ಅಟ್ಯಾಚ್ ಮಾಡಿ ಸ್ವಲ್ಪ ಜಾಗರಣ ಮಾಡ್ಬೇಕಂತ ಇದು ಜಾಥಾ ಮಾಡ್ತಾ ಇದ್ದೀವಿ. ಅದರಿಗೆ ಇದು ಜಾಥಾದಲ್ಲಿ ನೀವೆಲ್ಲೂ ಭಾಗವಹಿಸಬೇಕು ಮತ್ತು ಇದು ಎಲ್ಲ ಅವೇರ್ನೆಸ್ ಎಲ್ರಿಗೆ ಮುಟ್ಸ್ಬೇಕಂತ ನಂದು ಒಂದು ಆಸೆಯಿಂದ ಈ ಎರಡು ಮಾತು. ನನ್ನ ಹೆಸರು ಡಾಕ್ಟರ್ ಪ್ರಭು ಕಿರಣ, HOD ಜಿಮ್ಸ್ ಸೈಕೆಟ್ರಿ ಡಿಪಾರ್ಟ್ಮೆಂಟಲ್ಲಿ. ಇವತ್ತು ನಾವು ಈ ನಶಾಮುಕ್ತ ಅಭಿಯಾನ ಬಗ್ಗೆ ಮಾತಾಡ್ಬೇಕಂತ ಬಯಸ್ತಾ ಇದ್ದೀವಿ. ಎಲ್ಲರಿಗೂ ಗೊತ್ತು, ಚಟಗಳು ಅಂದರೆ ತೊಂದರೆನೇ. ಕುಡಿಬಾರ್ದು, ಸೇದಬಾರ್ದು ಅಂತ ಹೇಳ್ತೀವಿ. ಎಲ್ಲದಕ್ಕೂ ತೊಂದರೆ ಬರುತ್ತೆ ಅಂತ ಅರಿವಿಕೆ ಇದೆ. ಕುಡಿಯೋದ್ರಿಂದ ಲಿವರ್ ಕೆಡೋದು, ಸ್ಮೋಕಿಂಗ್ ಮಾಡೋದ್ರಿಂದ ಲಂಗ್ಸ್ ಕೆಡೋದನ್ನ ಎಲ್ಲ ಗೊತ್ತು ನಿಮಗೆ. ತೊಂದರೆ ಒಂದೇ ಏನಂತಂದರೆ, ಕುಡಿದ ಮೇಲೆ ಇದು ಸ್ಮೋಕಿಂಗ್ ಮಾಡಿದ್ಮೇಲೆ ಕಷ್ಟದಿಂದ, ನೋವಿಂದ ಸತ್ತೋಗ್ತಾರೆ. ಸೊ ತುಂಬ ಪೇಷಂಟ್ಸನ್ನು ನೋಡ್ತೀವಿ ನಾವು ಈ ಥರ. ಇದು ತುಂಬ ಕಷ್ಟದು. ಯಾಕಂತಂದರೆ ನಾವೇನು ಅನ್ಕೋತಾ ಇದ್ದೀವಿ, ಕುಡಿಯೋದು ಒಂದು ಚಟ ಅಂತ ಅನ್ಕೊಂಡು ಹೋಗ್ತಾ ಇದ್ದೀವಿ, ಅಥವಾ ಸೇದೋದು ಒಂದು ಚಟ ಅನ್ಕೊಂಡು ಹೋಗ್ತಾ ಇದ್ದೀವಿ. ಅದು ಚಟ ಅಲ್ಲ, ಇದು ಅರ್ಥ ಮಾಡ್ಕೋಬೇಕು ಜನ. ಇದು ಒಂದು ಕಾಯಿಲೆ. ಸೊ ಕಾಯಿಲೆಗೆ ನೀವು ಟ್ರೀಟ್ಮೆಂಟ್ ತಗೋಬೇಕು. ಎಲ್ಲರೂ ಮನೆಯಲ್ಲಿ ಏನು ಮಾಡ್ತಾ ಇದ್ದೀರಾ, ಇದು ಒಂದು ಚಟ ಬಿಡಿಸ್ಬೇಕು ಅಂತ ಮನೆಯಲ್ಲಿ ತಂದೆ ತಾಯಿ ಆದರೂ ಸರಿ, ಹೆಂಡತಿ ಮಕ್ಕಳಾದರೂ ಸರಿ, ಗಂಡನ ಜೊತೆಗೆ, ಮಕ್ಕಳ ಜೊತೆಗೆ ದಿನಾಲು ಜಗಳ ಆಡ್ತಾರೆ, ಕುಡಿಯೋದು ಬಿಡಿ, ಸೇದೋದು ಬಿಡಿ ಅಂತ ಹೇಳಿ. ಆದರೆ ಆ ಜಗಳದಿಂದ ಸಂಬಂಧಗಳೇ ಒಡೆದು ಹೋಗ್ತಾ ಇದ್ದಾವೆ ತಪ್ಪ ಅವರು ಚಟಗಳನ್ನು ಬಿಡೋದಿಲ್ಲ. ಸೊ ಜನರು ಅಥವಾ ತಂದೆ ತಾಯಿ ಆದರೂ ಸರಿ, ಹೆಂಡತಿ ಮಕ್ಕಳಾದ್ರೂ ಸರಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ, ಇದು ಕಾಯಿಲೆ. ಸೊ ಕಾಯಿಲೆಗೆ ನೀವು ಎಲ್ಲಿವರೆಗೂ ಟ್ರೀಟ್ಮೆಂಟ್ ಮಾಡಿಸೋದಿಲ್ಲ ಅಲ್ಲಿವರೆಗೂ ಅವರು ಈ ತೊಂದರೆಯಿಂದ ಹೊರಗಡೆ ಬರೋದಿಲ್ಲ. ಸೊ ಕಲಿಬೇಕಾಗಿರೋದು ಒಂದೇ, ಇದನ್ನ ಕಾಯಿಲೆ ಅಂತ ನೋಡಿ, ಚಟ ಅಂತ ನೋಡ್ಬೇಡಿ. ಟ್ರೀಟ್ಮೆಂಟ್ಗೋಸ್ಕರ ಬನ್ನಿ. ಸರ್ಕಾರಿ ಆಸ್ಪತ್ರೆಯಲ್ಲಿ ಕಡಿಮೆ ದರದಲ್ಲಿ ಟ್ರೀಟ್ಮೆಂಟ್ ಮಾಡ್ತೀವಿ. BPL ಕಾರ್ಡ್ ಇದ್ರೆ ಉಚಿತವಾಗಿನೂ ಸರ್ವಿಸಸ್ ಕೊಡ್ತಾ ಇದ್ವಿ. ಇವತ್ತಿನ ಕಾರ್ಯಕ್ರಮದ ಮುಖ್ಯವಾಗಿ ಎಲ್ಲರಿಗೂ ಅರಿವು ಮೂಡಿಸ್ಬೇಕಂತ ಮಾಡ್ತಾ ಇರೋದು, ಜಾಥಾ ಮಾಡ್ತಾ ಇದೀವಿ. ಇದರಲ್ಲಿ ಗೊತ್ತಾಗ್ಬೇಕಿರೋದು ಏನಂತಂದ್ರೆ, ನಾವು ನಶಾ ಮುಕ್ತ ಭಾರತನ್ನ ಮಾಡ್ಬೇಕು ಅನ್ನೋದು ಒಂದು ಪ್ರಯತ್ನ ಮಾಡ್ತಾ ಇದೀವಿ.